ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ವೈಫಲ್ಯ ಆಗಿದೆ ಅನ್ನೋ ಕಾರಣಕ್ಕೆ 3 ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿದೆ. ಬಾಗಲೂರು, ಕೊತ್ತನೂರು, ಅವಲಹಳ್ಳಿ ಪೊಲೀಸರ ತಲೆದಂಡ ಆಗಿದೆ. ಬೆಂಗಳೂರಿನಲ್ಲಿ 3 ಪ್ರದೇಶಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿತ್ತು. ಮಹಾರಾಷ್ಟ್ರದ ANTF ಅಧಿಕಾರಿಗಳು ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ದಾಳಿಯನ್ನ ನಡೆಸಿದ್ರು. 3 ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್ಗಳನ್ನ ಅಮಾನತು ಮಾಡಿ ಈಗ ಆದೇಶ ಹೊರಡಿಸಲಾಗಿದೆ. ಅಧಿಕಾರಿಗಳ ವೈಫಲ್ಯ ಹಿನ್ನೆಲೆಯಲ್ಲಿ ಪೊಲೀಸ್ ಆಯುಕ್ತರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಆದೇಶ ಹೊರಡಿಸಿದ್ದಾರೆ. ಮಹಾರಾಷ್ಟ್ರದ ಆಂಟಿ ನಾರ್ಕೋಟಿಕ್ ಟಾಸ್ಕ್ ಫೋರ್ಸ್ ದಾಳಿಯನ್ನು ನಡೆಸಿತ್ತು. ಈ ಮೂಲಕ 3 ಪ್ರದೇಶಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನು ಪತ್ತೆ ಹಚ್ಚಲಾಗಿತ್ತು. ಅದಕ್ಕೆ ಸೀಲ್ ಕೂಡ ಮಾಡಿದ್ರು. ಈ ಒಂದು ಪ್ರಕರಣದಲ್ಲಿ ಈಗ ಬೆಂಗಳೂರು ಪೊಲೀಸರ ವೈಫಲ್ಯ ಕಾರಣದಿಂದಾಗಿ ರಾಜ್ಯದ ಪೊಲೀಸರು ಮುಜುಗರಕ್ಕೊಳಗಾಗಿದ್ರು. ಬಾಗಲೂರು, ಕೊತ್ತನೂರು, ಅವಲಹಳ್ಳಿ ಪೊಲೀಸರ ತಲೆದಂಡ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಇದೀಗ ಆರಂಭದಿಂದಲೂ ಕೂಡ ಪ್ರಕರಣ ಬೆಳಕಿಗೆ ಬಂದ ಸಂದರ್ಭದಲ್ಲೇ ಬೆಂಗಳೂರು ಪೊಲೀಸರ ವಿಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು. ಯಾವ ಕಾರಣದಿಂದಾಗಿ ಬೆಂಗಳೂರು ಪೊಲೀಸರಿಗೆ ಈ ವಿಚಾರ ಗೊತ್ತೇ ಆಗಿಲ್ವಾ ಅನ್ನುವಂಥ ವಿಚಾರ. ಸೊ ಈ ಹಿನ್ನೆಲೆಯಲ್ಲಿ ಇದೀಗ ತಲೆದಂಡ ಆಗಿದೆ. ಏನೇನು ಬೆಳವಣಿಗೆ ಆಗಿದೆ? ಮಧುಕರ್, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಡ್ರಗ್ಸ್ ಪ್ರಕರಣಗಳು ಸಾಕಷ್ಟು ಹೆಚ್ಚಾಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ANTF ಆಂಟಿ ನಾರ್ಕೋಟಿಕ್ಸ್ ಟೀಮ್ ಏನಿದೆ ಅದು ಡಿಸೆಂಬರ್ 21ನೇ ತಾರೀಕು ಒಂದು ಮಾಹಿತಿ ಬರುತ್ತೆ. ಆ ಮಾಹಿತಿ ಅಂದ್ರೆ ಬೆಂಗಳೂರು ಮೂಲದ ಅಬ್ದುಲ್ ಖಾದರ್ ಅನ್ನೋನ್ನ ಅರೆಸ್ಟ್ ಮಾಡ್ತಾರೆ. ಅವನು ಕೊಟ್ಟಂತಹ ಮಾಹಿತಿ ಆಧರಿಸಿಕೊಂಡು ಬೆಳಗಾವಿಯ ಪ್ರಶಾಂತ್ ಪಾಟೀಲ್ ಅನ್ನೋ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಸೊ ಇವರಿಬ್ಬರು ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕವಂತಹ ಮಾಹಿತಿ ಸಿಗ್ತವೆ. ಏನಂದ್ರೆ ಕರ್ನಾಟಕದ ಬೆಂಗಳೂರಿನ 3 ಭಾಗಗಳಲ್ಲಿ ಸಿಂಥೆಟಿಕ್ಸ್ ಡ್ರಗ್ಸ್ ಅನ್ನ ತಯಾರು ಮಾಡೋದಕ್ಕೆ ಬೇಕಾದಂತಹ ಮೆಫೆಡ್ರೋನ್ ಅನ್ನುವಂತಹ ಒಂದು ಕಚ್ಚಾ ವಸ್ತುವನ್ನ ಇವರು ಸಂಗ್ರಹಿಸಿಕೊಂಡು ತಯಾರು ಮಾಡ್ಕೊಂಡು ಆ ಮೂಲಕ ಸಿಂಥೆಟಿಕ್ ಡ್ರಗ್ ಅನ್ನ ಇವರು ಅಲ್ಲಿಂದನೇ ಅಂದ್ರೆ ಬೆಂಗಳೂರಿನ ವ್ಯಾಪ್ತಿಯಲ್ಲಿರುವಂತಹ ಗೋಡನ್ಗಳಿಂದನೇ ಫ್ಯಾಕ್ಟರಿಗಳಿಂದನೇ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಿಗೆ ಡಿಸ್ಪೋಸಲ್ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಬರುತ್ತೆ. ಇದು ನಿಜಕ್ಕೂ ಕೂಡ ತುಂಬಾ ಅತಿ ದೊಡ್ಡ ಆಘಾತಕಾರಿ ವಿಚಾರ ಅನ್ಬೋದು. ಯಾಕಂದ್ರೆ ಬೆಂಗಳೂರಿನಲ್ಲಿ CCBಯಲ್ಲೂ ಕೂಡ ಒಂದು ವಿಂಗ್ ಇದೆ, ಮತ್ತೆ ಎಲ್ಲ ಅಧಿಕಾರಿಗಳು ಕೂಡ NDPS ಹಾಕುವಂತಹ ಅಧಿಕಾರ ಕೂಡ ಇದೆ. ಆದರೆ ಬೆಂಗಳೂರಿನ 3 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಾಗ್ಲೂರು ಇರ್ಬೋದು, ಮತ್ತೆ ಅವಲಹಳ್ಳಿ ಇರ್ಬೋದು, ಮತ್ತೆ ಕೊತ್ತೂರು ಇರ್ಬೋದು, ಈ ಭಾಗಗಳಲ್ಲಿ ಸಿಂಥೆಟಿಕ್ ಡ್ರಗ್ಸ್ ಅನ್ನ ತಯಾರು ಮಾಡುವಂತಹ ಫ್ಯಾಕ್ಟರಿಗಳು ಮತ್ತು ಗೋಡನ್ಗಳಿವೆ. ಆ ಗೋಡನ್ಗಳ ಮೇಲೆ ಇತ್ತೀಚೆಗೆ ಅಂದ್ರೆ 2 ದಿವಸಗಳ ಹಿಂದೆ ಬೆಂಗಳೂರು ಮಹಾರಾಷ್ಟ್ರ ಪೊಲೀಸರು ದಾಳಿ ಮಾಡ್ತಾರೆ. ದಾಳಿ ಸಂದರ್ಭದಲ್ಲಿ ಸುಮಾರು 55 ಕೋಟಿ ಮೌಲ್ಯದ ಮೆಫೆಡ್ರೋನ್ ಅನ್ನ ವಶಪಡಿಸ್ಕೊಂತಾರೆ. ಅಂದ್ರೆ ಈ ಮೆಫೆಡ್ರೋನ್ ವಶಪಡಿಸಿಕೊಂಡ ನಂತರ ಸಾಕಷ್ಟು ಮಹಜರು ಕೂಡ ಪ್ರಕ್ರಿಯೆ ಆಗುತ್ತೆ. ಸೊ ಆರಂಭದಲ್ಲಿ ಬೆಂಗಳೂರು ಪೊಲೀಸ್ಗೆ ಈ ಮಾಹಿತಿನೇ ಗೊತ್ತಿರಲ್ಲ. ಅಂದ್ರೆ ಇವತ್ತು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಮಧ್ಯಾಹ್ನ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಪ್ರೆಸ್ ಮೀಟ್ ಮಾಡಿ ನಮ್ಮದು ಜಂಟಿ ಕಾರ್ಯಾಚರಣೆ ಅಂತ ಹೇಳ್ತಾರೆ. ಜಸ್ಟ್ ಇಮ್ಯಾಜಿನ್, ಜಂಟಿ ಕಾರ್ಯಾಚರಣೆ ಆದ್ರೆ ಬೆಂಗಳೂರು ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಯಾಕೆ FIR ಆಗಿರಲ್ಲ? ಇದು ಸಾಕಷ್ಟು ಗೊಂದಲ ಕೂಡ ಉಂಟಾಗುತ್ತೆ. ಆನಂತರ ಸುಮಾರು 5 ಗಂಟೆ ವೇಳೆಗೆ ಕಮಿಷನರ್ ಸಿದ್ದರಾಮಯ್ಯ ಅವರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರ ಪೊಲೀಸ್ ಆಯುಕ್ತರಂತಹ ಸೀಮಂತ್ ಕುಮಾರ್ ಸಿಂಗ್ ಅವರನ್ನು ಕೂಡ ಕರೆಸ್ಕೊಂಡು ವಾರ್ನ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ನಮ್ಗಿರುವಂತದ್ದು. ಅಂದ್ರೆ ಯಾರು ತಪ್ಪಿತಸ್ಥರು ಇದ್ರೆ ಅವ್ರಿಗೆ ತಕ್ಷಣವೇ ಶಿಕ್ಷೆ ಆಗ್ಲೇಬೇಕು ಅಂತೇಳಿ ಸಿದ್ದರಾಮಯ್ಯನವರು ವಾರ್ನ್ ಮಾಡಿದ ಬಳಿಕ ಈಗ 3 ಅಮಾನತಾಗಿರುವಂತದ್ದು. ಬಾಗ್ಲೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಬರೀಶು, ಅವಲಹಳ್ಳಿಯ ರಾಮಕೃಷ್ಣ ಅನ್ನೋರು, ಮತ್ತೆ ಕೊತ್ತೂರು ಪೊಲೀಸ್ ಠಾಣೆಯ ಚೇತನ್ ಅನ್ನೋರು. ಅಂದ್ರೆ ಈ ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲೇ ಈ ಸಿಂಥೆಟಿಕ್ ಡ್ರಗ್ ಫ್ಯಾಕ್ಟರಿಗಳು ಇರುವಂತಹ ಹಿನ್ನೆಲೆಯಲ್ಲಿ ಇವರ ಕರ್ತವ್ಯ ಲೋಪ ಅನ್ನೋದು ಮೇಲ್ನೋಟಕ್ಕೆ ತುಂಬಾ ಸ್ಪಷ್ಟವಾಗಿರುವಂತಹ ಹಿನ್ನೆಲೆಯಲ್ಲಿ ಇವರ 3ರನ್ನು ಕೂಡ ತಕ್ಷಣದಿಂದಲೇ ಸೀಮಂತ್ ಕುಮಾರ್ ಸಿಂಗ್ ಅವರು ಅಮಾನತು ಕೂಡ ಮಾಡಿದ್ದಾರೆ. ಮತ್ತೆ ಇಲಾಖಾ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ರವಿಕುಮಾರ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.